ರಾಜು, ವಿಕ್ಕಿಗೊಂದ್ಸಲ ಕಾಲ್ ಮಾಡಿ ಕೇಳಿ. ನನ್ಗೆ ಯಾಕೋ ಇದು ರಾಂಗ್ ಲೊಕೇಶನ್ ಅಂತ ಅನಿಸ್ತಾ ಇದೆ. ಇಲ್ಲ ವೈಶು ಅವರೇ, ಲೊಕೇಶನ್ ಸರಿಯಾಗೇ ಇದೆ, ಬೇಕಾದ್ರೆ ನೋಡಿ. ವೈಶು ಅದಕ್ಕೆ ಒಳಗಡೆ ಹೋದ್ರೆ ಏನ್ ಕಳ್ಕೊತೀವಿ? ಬನ್ನಿ ಒಂದ್ಸಲಿ ಹೋಗಿ ನೋಡೋಣ. ಗಟ್ಟಿ ಮೇಳ ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತ್ವಮ ಜೀವ ಶರದಾಕ್ಷತೌ. ಶ್ರೀಮತಿ ಹಣೆ ಕುಂಕುಮ ಇಡಪ್ಪ. ಅಳಿಯಂದ್ರೆ ಕುಂಕುಮ ಇಟ್ರೆ ಎಲ್ಲ ಕಾರ್ಯ ಮುಗಿಯುತ್ತೆ. ಬೇಗ ಕುಂಕುಮ ಇಡಿ. ಸರಿಯಾದ ಸಮಯಕ್ಕೆ ಸಿಂಧೂರ ಇಟ್ರೇನೆ ಈ ಶಾಸ್ತ್ರ ಪೂರ್ಣವಾಗೋದಪ್ಪ. ಇಲ್ದಿದ್ರೆ ಈ ಮದುವೆ ಅಪೂರ್ಣವಾಗುತ್ತೆ. ಗೊತ್ತು ಸ್ಪಂದನ, ನನ್ನನ್ನು ಗಂಡನಾಗಿ ಪಡೆಯೋಕೆ ನಿನಗಿಷ್ಟ ಇಲ್ಲ ಅಂತ. ಆದರೆ ಏನು ಮಾಡಲಿ, ಇದು ನನ್ನ ಕರ್ತವ್ಯ, ಇದು ನನ್ನ ಜವಾಬ್ದಾರಿ, ನಾನು ಮಾಡಲೇಬೇಕು. ವಿಕ್ರಾಂತ್ ಸರ್, ಪ್ರೀತಿ ಇಲ್ಲದೆ ಹೋದರೆ ಯಾವ ಸಂಬಂಧನೂ ಉಳ್ಕೊಳ್ಳಲ್ಲ. ಈ ತಾಳಿ ಕಟ್ಟೋದ್ರಿಂದ ನಿಮ್ಮ ಮಾತು ಉಳ್ಕೊಳ್ಳುತ್ತೆ. ಆದರೆ ನನ್ನ ಜೀವನ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೈಶು, ಲೋ ಮಗ, ಏನೋ ಇದು, ಏನ್ ನಡೀತಾ ಇದೆ ಇಲ್ಲಿ?
ನೀನೇನು ನೋಡ್ತಿದ್ಯೋ ಅದೇ ನಡೀತಿದೆ. ಬೇಬಿ, ನಾವು ಬಂದಿದ್ದು ಒಳ್ಳೇದೇ ಆಯಿತು. ನಾವೇನಾದರೂ ಬಂದಿಲ್ಲ ಅಂದಿದ್ರೆ ವಿಕ್ಕಿ ಬಾವನ್ ಮತ್ತೆ ಲೈವಲ್ಲಿ ನೋಡೋದು ಮಿಸ್ ಆಗ್ತಿತ್ತು. ದ ಗ್ರೇಟ್ ವಿಕ್ರಾಂತ್ ನಾಯಕ್, ಪ್ರಾಮಾಣಿಕತೆ, ಸಾಹಸ, ಧೈರ್ಯ ಇದೆಲ್ಲ ನೋಡಿದ್ವಿ. ಆದರೆ ಏನೋ ಮಿಸ್ ಆಗ್ತಿತ್ತು. ಈ ಥರ ಸಿಚುವೇಶನ್ಗೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ನಾನು. ಚಂದ್ರಲೇಖ ದೊಡ್ಡಮ್ಮ ಯಾವಾಗಲೂ ಬೈತಿದ್ರು, ವಿಕ್ಕಿಯನ್ನು ನೋಡ್ಕಲಿ, ಮನೆಗೆ ಎಷ್ಟು ಬೆಲೆ ಕೊಡ್ತಾನೆ, ಮನೆಯವ್ರಿಗೆ ಎಷ್ಟು ಗೌರವ ಕೊಡ್ತಾನೆ ಅಂತ. ನಿನ್ನ ಹಾಗೆ ಬೀದಿ ಲೋಗಳನ್ನ ಕಟ್ಕೊಂಡ್ಬಂದಿಲ್ಲ ಅವನು. ನನಗೊಂದು ಮಾತು ಹೇಳ್ದೆ ಒಂದು ಹೆಜ್ಜೆ ಕೂಡ ಇಡೋದಿಲ್ಲ ಅಂತ ಪದೇ ಪದೇ ಚುಚ್ಚಿ ಮಾತಾಡ್ತಿದ್ರು. ಆದ್ರೀಗ ಯಾರು ಹೆಸರು ಹೇಳ್ಕೊಂಡು ನಮ್ಮನ್ನೆಲ್ಲ ಬೈತಿದ್ರೋ ಅದೇ ವಿಕ್ರಾಂತಣ್ಣ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಮದುವೆ ಆಗ್ತಿದ್ದಾರೆ. ಬೇಬಿ, ಈಗ ನೋಡ್ತಿರೋದ್ರಲ್ಲಿ ಏನು ಮಜಾ ಇಲ್ಲ. ವಿಕ್ಕಿ ಬಾವ ಈ ಹುಡುಗಿನ ಮನೆ ಕರ್ಕೊಬರ್ತಾರಲ್ಲ, ಆವಾಗಿರೋದು ಮಜಾ. ಅಣ್ಣ, ಈ ಹುಡುಗಿ ಯಾರು? ಸ್ಪಂದನ. ಸ್ಪಂದನ DYSP ರಾಮಚಂದ್ರ ಅವ್ರ ಮಗಳು ಸ್ಪಂದನ. ಈಗ ಗಂಡು ಹೆಣ್ಣು ಇಬ್ರು ಎದ್ದು ನಿಂತ್ಕೊಳ್ಳಿ. ಈಗ ಸ್ಥಾನ ಬದಲಾವಣೆ ಮಾಡ್ಕೊಳ್ಳಿ. ಈಗ ಇಬ್ರು ನಿಮ್ಮ ಅಂಗೈ ಬೆರಳನ್ನ ಹಿಡ್ಕೊಳ್ಳಿ. ಈಗ ಪ್ರದಕ್ಷಿಣೆ ಹಾಕಿ. ಮತ್ತೆ ಹಿಂದೆ ಮರಳಿಸಿ ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸ್ಸಾಗಿದೆ.